ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಐ ಆಮ್ ಜಸ್ಟ್ ಮೇಕಿಂಗ್ ದಿಸ್ ಆಸ್ ಅ ರ್ಯಾಂಡಮ್ ವಿಡಿಯೋ. ಏನು ಆಚೆ ಹೋಗೋದು ಆ ಥರ ಏನೂ ಇಲ್ಲ, ಪ್ಲ್ಯಾನ್ ಏನೂ ಇಲ್ಲ. ಸುಮ್ಮನೆ ಹಾಗೆ ಕ್ಯಾಮ್ರಾ ಎತ್ತನ ಮಾತಾಡೋಣ ಅಂದ್ಕೊಂಡು ಎತ್ತದೆ. ಯು ಕ್ಯಾನ್ ಸಿ ನಾನು ಅವತಾರದೇ ನೋಡ್ಬೋದು, ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಕೈಂಡ್ಲಿ ಇಗ್ನೋರ್ ಮೈ ಹೋಮ್ಲೆಸ್ ಫೇಸ್. ಈವನ್ ಇಫ್ ಯು ಫೋಕಸ್, ಐ ಡೋಂಟ್ ಮೈಂಡ್. ಏನಂತಾರೆ, ನಮ್ಮದು ನಿಜವಾದ ರೂಪ ತೋರಿಸ್ಬೇಕು. ಬರೀ ಕಂಟೆಂಟ್ಗೋಸ್ಕರ ರೆಡಿ ಆಗಿಬಿಟ್ಟು ಮತ್ತು ಏನೋ ಕ್ಯಾಮ್ರಾಗೋಸ್ಕರ ಹೈಫೈ ಆಗೋದೆಲ್ಲ ಬೇಡ. ಹೆಂಗಿದೀವಿ ಹಾಗೆ ಇರಬೇಕು, ಹಾಗೆ ಕಾಣಿಸ್ಕೋಬೇಕು ರಾ ಆಗಿ. ಅಗೇನ್, ನೋ ಅಫೆನ್ಸ್ ಟು ಪೀಪಲ್ ಹೂ ಡೂ ದ್ಯಾಟ್. ಸೊ ನಾನೇನು ಅಂದ್ಕೊಂಡೆ ಅಂದರೆ, ಇವತ್ತು ನನಗೆ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಓಕೆನಾ, ಐ ಥಾಟ್ ಆಫ್ ಶೇರಿಂಗ್ ದಿಸ್ ನ್ಯೂಸ್, ಎಕ್ಸೈಟಿಂಗ್ ನ್ಯೂಸ್ ನನಗೆ ಅನಿಸ್ತು. ಸೊ ಐ ಥಾಟ್ ಲೆಟ್ ಮೀ ಶೇರ್ ಇಟ್ ವಿತ್ ಯು ಗೈಸ್ ಆ್ಯಸ್ ವೆಲ್. ಸೊ ನನಗೆ ಇವತ್ತು ಕ್ರೇವಿಂಗ್ ಆಗ್ತಾಯಿತ್ತು. ಸೊ ಐ ಥಾಟ್ ಲೆಟ್ ಮೀ ಆರ್ಡರ್ ಸಮಥಿಂಗ್. ಹಂಗೆ ಸ್ವಿಗ್ಗಿಯಲ್ಲಿ ನೋಡ್ತಾ ಇದ್ದೆ, ಸಿನ್ಸ್ ಐ ಹ್ಯಾಡ್ ಮೆಂಬರ್ಶಿಪ್ 1 month, ಬರೀ ₹1 ಪೇ ಮಾಡಿ. ಸೊ ಹಾಗೆ ನೋಡ್ಬೇಕಾದ್ರೆ ಪಾಸ್ತಾ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಪಾಸ್ತಾ ಆರ್ಡರ್ ಮಾಡಿದೆ, ಪಾಸ್ತಾ ಜೊತೆ ಪಿಜ್ಜಾನೂ ಆರ್ಡರ್ ಮಾಡಿದೆ. ಓಕೆ, ಐ ಆರ್ಡರ್ಡ್ ಇಟ್ ಫ್ರಮ್ ಮೋಜೋ ಪಿಜ್ಜಾ. ಓಕೆ, ಯೂಶಲಿ ವೆನ್ ವಿ ಗೋ ಔಟ್ ಆರ್ ಸಮಥಿಂಗ್, ಬರೀ ಒಂದು ಪಿಜ್ಜಾಗೆ, ನಾರ್ಮಲ್ ಪಿಜ್ಜಾಗೇನೆ ಇಟ್ ಕಾಸ್ಟ್ ಅರೌಂಡ್ ₹385 ಸಮಥಿಂಗ್ ಅಲ್ವಾ. ಸೊ ನಾನು ಇವತ್ತು ಆರ್ಡರ್ ಮಾಡಿರೋದು ವೈಟ್ ಸಾಸ್ ಪಾಸ್ತಾ ಮತ್ತು ಮಾರ್ಗರೇಟಾ ಪಿಜ್ಜಾ. ಓಕೆ, ಎರಡು ಸೇರಿಸಿ ನನಗೆ ಕಾಸ್ಟ್ ಬಂದಿರೋದು ಬರೀ ₹390. ಕ್ಯಾನ್ ಯು ಇಮ್ಯಾಜಿನ್? ₹390. ಐ ಆಮ್ ಲೈಕ್ ವಾವ್, ವರ್ತ್. ಅದು ಮೋಜೋ ಪಿಜ್ಜಾ ಎಂದ. ಐ ಆಮ್ ನಾಟ್ ಟೇಸ್ಟೆಡ್ ಯೆಟ್, ಇನ್ನೂ ಬಾಕ್ಸ್ ಹಂಗೆ ಇಟ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ₹390. ಐ ವಾಸ್ ಲೈಕ್ proud of myself. Usually there are two types of girls, you can say. There might be many versions, but usually some prefer saving and some prefer spending. I am in that first category. I mean save a lot. Okay, so I thought why not share it, and I might continue this vlog with some other clips also. Maybe if I'm going out I might continue with that, but I thought why not share this as well. ₹390. I almost saved, ಕೂಪನ್ ಎಲ್ಲ ಸೇರಿಸಿ ಐ ಥಿಂಕ್ ₹225 or ₹250 ಎಕ್ಸ್ಟ್ರಾ ಸೇವ್ ಮಾಡಿದೆ. ಸೊ ಐ ಥಾಟ್ ವೈ ನಾಟ್ ಶೇರ್ ಇಟ್ ವಿತ್ ಯು ಗೈಸ್. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಅ ನಾರ್ಮಲ್ ಪಿಜ್ಜಾ ಆರ್ ಏನೋ ಸ್ಮಾಲ್ ರೆಗ್ಯುಲರ್ ಪಿಜ್ಜಾ, ದೊಡ್ಡದಾಗೆ ಇದೆ ಸೈಜ್ ವೈಸಲ್ಲಿ. ಐ ಜಸ್ಟ್ ಶೋ ಯು ಟು ಯು ಹೌ ಇಟ್ ಲುಕ್ಸ್. ಸಿ, ದಿಸ್ ಇಸ್ ದ ಪಾಸ್ತಾ ಆ್ಯಂಡ್ ದಿಸ್ ಇಸ್ ದ ಪಿಜ್ಜಾ. I will taste and I will review it to you guys, and I'll show you how it looks since I have not opened it. And I thought ಅವತ್ತು ನಾನು ಮೈಕು ಜಾಸ್ತಿ ಫೋಕಸ್ ಮಾಡಲಿಲ್ಲ. The one that I went out with my friends and had the birthday vlog. ಸೊ ಐ ಥಾಟ್ ಮನೇಲೇ ಇದ್ಬಿಟ್ಟು ಸ್ವಲ್ಪ ಟ್ರೈ ಮಾಡೋಣ ಮೈಕಲ್ಲಿ ಹೆಂಗೆ ಬರುತ್ತೆ ಸೌಂಡು. ಇವನ್ ದೋ ಮೈಕ್ ಇಲ್ಲದೇ ಸೌಂಡ್ ಚೆನ್ನಾಗಿ ಬರುತ್ತೆ ಮನೇಲಿದ್ದರೆ, ಆಚೆ ಇದ್ದಾಗಲೇ ಬೇಕಾಗತ್ತೆ ಮೈಕ್. ಬಟ್ ಐ ಥಾಟ್ ವೈ ನಾಟ್ ಟ್ರೈ ಅಗೇನ್ ಮೀ ಆ್ಯಂಡ್ ಮೈ ಫಂಬಲ್ಸ್, ವೈ ನಾಟ್ ಟ್ರೈ ಇಟ್ ಅಟ್ ಹೋಮ್. ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಪಿಜ್ಜಾ, ಮಾರ್ಗರೇಟಾ ಪಿಜ್ಜಾ. ಸಿ ಹೌ ಹ್ಯೂಜ್ ದ ಸೈಜ್ ಇಸ್. ವಾವ್, ಐ ಆಮ್ ಲವಿಂಗ್ ಇಟ್. ಆ್ಯಂಡ್ ದಿಸ್ ಇಸ್ ದ ದಿಸ್ ಇಸ್ ದ ಪಾಸ್ತಾ, ವೈಟ್ ಸಾಸ್ ಪಾಸ್ತಾ ವಿತ್ ದಟ್ ಅವರು ಗಾರ್ಲಿಕ್ ಬ್ರೆಡ್ ಸಹ ಕೊಟ್ಟಿದ್ದಾರೆ. ಬಟ್ ಯಾ, ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್, ಯು ನೋ. It's the little things that matter to me. I don't care if you judge or something, but I thought of expressing, so I'm expressing. ಇದು ಎರಡು ಸೇರಿಸಿ ನನಗೆ ₹390 ಬಂದಿದೆ ಅಂದರೆ ಇಟ್ ಇಸ್ ಗ್ರೇಟ್. ಇಟ್ ಈಸ್ ಗ್ರೇಟ್. ಓಕೆ, ತಿನ್ಬಿಟ್ಟು ಸಿಗ್ತೀವಿ. ಅವರು ಫೋರ್ಕ್ ಕೊಟ್ಟಿಲ್ಲ, ಸ್ಪೂನ್ ಕೊಟ್ಟಿದ್ದಾರೆ. ಆ್ಯಂಡ್ ಐ ಲವ್ ದರ್ ಪ್ಯಾಕೇಜಿಂಗ್. ಎಲ್ಲ ಸಪ್ರೇಟ್ ಸೆಕ್ಷನ್ ಆಗಿ, ಏನೋ ಪಾಕೆಟ್ಸ್ ಆಗಿ ಇದೆ ಅಬ್ಸೆಂಟ್. One toppings is bari for pizza and one topping is only for pasta ಅಂತ, with sauce. But sauce ಎಲ್ಲ ನಾನು ಹಾಕಲ್ಲ. ಆ್ಯಂಡ್ with this sauce ಅಂತ ಹೇಳಿದ ತಕ್ಷಣ ಜ್ಞಾಪಕ, ಡೂ ಕಮೆಂಟ್ ಹೌ ಮೆನಿ ಆಫ್ ಯು ಯೂಸ್ ಸಾಸ್ ಫಾರ್ ಎವ್ರಿಥಿಂಗ್, ಲೈಕ್ ಲಿಟರಲಿ ಫಾರ್ ಎವ್ರಿಥಿಂಗ್. ಐ ವಿಲ್ ಟೆಲ್ ಯು ಮೈ ಇನ್ಸಿಡೆಂಟ್. ಓಕೆ, ನಾನು ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ
ಮೈ ಮಾಮ್ಸ್ ಅ ವರ್ಕಿಂಗ್ ಮದರ್. ಓಕೆ. ಸೊ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಸ್ಕೂಲ್ಗೆಲ್ಲ ನಮ್ಮಮ್ಮ ಎಲ್ಲದಕ್ಕೂ ಸಾಸ್ ಹಾಕ್ತಿದ್ರು. ಇಡ್ಲಿ, ದೋಸೆ, ಐ ಥಿಂಕ್ ಚಪಾತಿ, ನೋ ಚಪಾತಿಗೆ ಶ್ರೀಖಂಡ್, ಐ ಡೋಂಟ್ ನೋ ಇವಾಗಲೂ ಬರುತ್ತಾ ಏನೋ ಅಂತ, ಬಟ್ ದಟ್ ರೆಡ್ ಚಿಲ್ಲಿ ಸಾಸ್ ಬರ್ತಿತ್ತು ಗೊತ್ತಾ ಇಡ್ಲಿಗೆ, ದೋಸೆಗೆ. ಬಿಕಾಸ್ ಚಟ್ನಿ ಹಾಳಾಗತ್ತೆ ಅನ್ನೋ ಈ ರೇಂಜಿಗೆ ನಮ್ಮಮ್ಮ ಎಲ್ಲದಕ್ಕೂ ಸಾಸ್ ಹಾಕೋರು. ಐ ಯೂಸ್ ಟು ಹೇಟ್ ಸೋ ಮಚ್ ದಟ್ ಐ ಸ್ಟಾಪ್ ಈಟಿಂಗ್ ಸಾಸ್. ಇಟ್ಸ್ ವೆರಿ ರೇರ್, ಯಾವುದಕ್ಕೂ ಒಂದಕ್ಕೆ ಅನಿಸಿದ್ರೆ ಮಾತ್ರ ಸಾಸ್, ಇಲ್ಲಾಂದರೆ ಸಾಸ್ ತಿನ್ನೋದೇ ಇಲ್ಲ. ಸೊ ಡೂ ಕಮೆಂಟ್ ಇಫ್ ಯು ಆರ್ ಸಮ್ಮನ್ ಲೈಕ್ ದಟ್ ಫಾರ್ ಹೂ puts sauce for everything. And do comment if your friend also does that or something. I have few friends who do that. So do comment and let me know. And if you're someone like me who does not use sauce, do comment that as well. ನಾನು ಎಕ್ಸೈಟ್ಮೆಂಟ್ ಮರ್ತೆ ಹೋದೆ, ನಾನು ಏನು ಸಿಕ್ಕೈತದೆ ಕ್ಯಾಮ್ರಾ. ಐ ಥಾಟ್ ಆಫ್ ಟೇಸ್ಟಿಂಗ್. ಸೊ ಬಿಸಿನೇ ಇದೆ, ಬಂದಾಗ ಬಿಸಿನೇ ಇತ್ತು. ಲೆಟ್ ಮಿ ಟೇಸ್ಟ್. ಚಿಯರ್ಸ್. Nice it is. It's creamy. It's nice. Good. My heights of clumsiness is somewhere else. ನನ್ನ ಬಾಡಿಗೆ ನಾನು ನೋಡ್ಕೊಂಡಿಲ್ಲ ಅಂದರೆ ಸಮಾಧಾನ ಇಲ್ಲ. ದಿನ ಏನಾದ್ರು ಒಂದು ನೋಡ್ಕೊತಾನೆ ಇರ್ಬೇಕು. ಇವಾಗಲೂ ಅಷ್ಟೇ, ಪಿಜ್ಜಾ ತೆಗಿಯಕ್ಕೆ ಹೋದ್ನಾ, ಹೆಂಗೆ ತೆಗ್ದಿದ್ದೀನಿ ನೋಡಿ. ಸಿ, but it's okay. I'll taste like that only. Again, cheers. Nice. ಸ್ವಲ್ಪ ಬಿಸಿ ಇದ್ದಿದ್ರೆ ಐ ಥಿಂಕ್ ಇಟ್ ವುಡ್ ಹ್ಯಾವ್ ಸಾರಿ, ಅದೇ ಐ ಥಿಂಕ್ ಇಟ್ ವುಡ್ ಹ್ಯಾವ್ ಬಿನ್ ಬೆಟರ್. ಬಟ್ ನೈಸ್. ಅಟ್ಲೀಸ್ಟ್ ಕಂಪೇರ್ ಟು ಅದರ್ ಪ್ಲೇಸಸ್, ಐ ಥಿಂಕ್ ನಾನು ವ್ಲಾಗ್ ಮಾಡಿದ್ದೀನಿ ಅನ್ಸುತ್ತೆ. ಕಂಪೇರ್ ಟು ಫ್ಯೂ ಪ್ಲೇಸಸ್ ಐ ಥಿಂಕ್ ಇಟ್ ಈಸ್ ಬೆಟರ್. ಸೊ ನೈಸ್. ಆ್ಯಂಡ್ ಬಾಯ್ ಫಾರ್ ಟುಡೇ. ಐ ವಿಲ್ ಸಿ ಇದ್ರ ಜೊತೆ ಯಾವ ವ್ಲಾಗ್ ಬರುತ್ತೆ, ಯಾವುದು ಕಂಟಿನ್ಯೂಷನ್ ಆಗುತ್ತೆ ಅಂತ. ಮೀಟ್ ಯು ನೆಕ್ಸ್ಟ್ ಟೈಮ್. ಗಂಗು ಸೇ ಹಾಯ್. ಅಕ್ಕಗೆ ಎಷ್ಟು ಹೆಲ್ಪ್ ಮಾಡ್ತಿದ್ದಾಳೆ. ನಾವಿಬ್ರು ಮೂರನೇ ಟೇಕ್ ಇದು ಗೈಸ್. ಅದು ಇರಲಿ ಮೂರನೇ ಟೇಕ್, ಬಿಕಾಸ್ ಫಸ್ಟ್ ಟೇಕ್ ನೀಟಾಗಿ ಬರಲಿಲ್ಲ, ಸೆಕೆಂಡ್ ಟೇಕ್ ಝೂಮ್ ಮಾಡಿ ತೆಗ್ಬಿಟ್ಟಿದ್ದೆ. ಸೊ ಫೈನಲ್ ಟೇಕ್ ಅಂತ ಅಂದ್ಕೊಂಡಿದ್ದೆ. ಅದೇ ಲೈಕ್ ಐ ಟೋಲ್ಡ್, ಎರಡು ಟೇಕಲ್ಲೂ ಹೇಳ್ದಂಗೆ ನಾವಿಬ್ಬರು ಬರೀ ವೇಸ್ಟ್, ಅವ್ರು ವೇಸ್ಟ್, ಅದೇ ನಾವಿಬ್ಬರು ವೇಸ್ಟ್ ಕ್ಯಾಂಡಿಡೇಟ್ ಸದ್ಯಕ್ಕೆ. ಇಬ್ಬರು ಅಲ್ಲ, ಒಬ್ಬರೇ. ಅವ್ರ ಸಿಸ್ಟರ್ ಮನೆಗೆ ಏನು ಶಿಫ್ಟ್ ಮಾಡೋಕ್ಕೆ ಅಂತ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ನಾವು ನಮ್ಮ ಬೆಸ್ಟ್ ಫ್ರೆಂಡ್ ಮನೆಗೆ ಬರೀ ಶಿಫ್ಟ್ಗೆ ಹೆಲ್ಪಿಗೆಲ್ಲ ಏನು ಬರಲ್ಲ, ಬರೀ ಮಾರಲ್ ಸಪೋರ್ಟಿಗೆ ಮಾತ್ರ ಬರೋದು ಅಷ್ಟೇ. ಅದನ್ನು ಕರೆಕ್ಟಾಗಿ ಮಾಡಿಲ್ಲ. ಅದನ್ನು ಪಾಪ ಮೇಡಮ್ ಬ್ಯುಸಿ ಇದ್ದಾರೆ. ಸೊ ಅದಕ್ಕೆ ನಾನು ಮಾರಲ್ ಸಪೋರ್ಟಿಗೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೀನಿ ಇವಾಗ ಸದ್ಯಕ್ಕೆ. ಇವಳು ನಮ್ಮ ಏನು ಬೇಬಿ, ಹಾಯ್ ಮಾಡು. ಹಾಯ್ ಮಾಡಲಿ, ಹಾಯ್ ಮಾಡು ಬೇಗ. ಬಾಯ್ ಗಾಯ್ಸ್. ಸ್ವಲ್ಪ ಮಾರಲ್ ಸಪೋರ್ಟ್ ಕೊಟ್ಬಿಟ್ಟು ಬರ್ತೀವಿ. ಬಾಯ್. ನೋಡಿ ಇಲ್ಲಿ ಇಮೋಷ್ನಲ್ ಡ್ಯಾಮೇಜ್ ಮಾಡ್ತಾರೆ ನಮಗೆ. ಇಮೋಷ್ನಲ್ ಡ್ಯಾಮೇಜ್ ನನ್ನ ಫ್ರೆಂಡ್ ಅಂತೂ ಆಗ್ತಾ ಇಲ್ಲ. ನನ್ನ ಫ್ರೆಂಡ್ ಅದೇ ಇಮೋಷ್ನಲ್ ಡ್ಯಾಮೇಜ್. ವೈ ಹಿಂಗಿಲ್ಲ. ಗೆಸ್ಟಿಗೆ ಬಂದ್ಬಿಟ್ಟು ಟೀ ಮಾಡಿ ಅಂತ ಬೇರೆ ಹೇಳ್ತವ್ರಲ್ಲ, ನಾಚಿಕೆ ಆಗಲ್ಲ. ಅದೇ ವೆರಿ ಬ್ಯಾಡ್, ವೆರಿ ಬ್ಯಾಡ್. ಟೀ ಕೇಳ್ತಾ ಕುಡಿತೀರಾ ಅಂತ ಅಂದರು ನನ್ನ ಫ್ರೆಂಡು. ಹ್ಞೂ ಅಂದ್ವಿ. ನೋಡಿದ್ರೆ ನಮಗೆ ಮಾಡೋಕ್ಕೆ ಹೇಳ್ತಿದ್ದಾರೆ. ನಮಗಿದು ಎಂತ ನ್ಯಾಯ? ಅದೇ ಜಸ್ಟಿಸ್, ವಿ ವಾಂಟ್ ಜಸ್ಟಿಸ್ ಹಾಕಿರ್ತೀನಿ. ಹ್ಯಾಶ್ಟ್ಯಾಗ್ ಜಸ್ಟಿಸ್, ವಿ ವಾಂಟ್ ಜಸ್ಟಿಸ್ ಫ್ರಮ್ ಹೇಮಾ. ಮಾಸ್ಟರ್ ಶೆಫ್ ಗಂಗು. ಚಾಯ್ 12 ರೂಪಾಯಿ ಟೀ ಅಲ್ಲ, 5 ರೂಪಾಯಿ ಟೀ. ಏನು ಸ್ಪೆಷಾಲಿಟಿ ಐತೆ ನಿಮ್ಮ ಟೀಯಲ್ಲಿ?
ನಾನು ಏಲಕ್ಕಿ ಹಾಕಿದ್ದೀನಿ, ಚಕ್ಕೆ ಲವಂಗ ಹಾಕಿದ್ದೀನಿ, ಶುಂಠಿ ಹಾಕಿದ್ದೀನಿ, ಮತ್ತೆ ಟೀ ಪುಡಿ ಹಾಕಿದ್ದೀನಿ. ನಾನು ಹಾಲ್ಗೆ ಟೀ ಪುಡಿ ಜಾಗಿ ಹಾಕ್ಬಿಟ್ಟು ಆಮೇಲೆ ಚೆನ್ನಾಗಿ ಹಾಗೆ ಟೀ ಪುಡಿ ಹಾಕ್ತೀನಿ. ನಾನು ಫಸ್ಟು ನೀರು ಹಾಕ್ತೀನಿ, ಟೀ ಪುಡಿ ಬೇಯಿಸ್ತೀನಿ, ಸಕ್ಕರೆ ಹಾಕ್ತೀನಿ, ಏಲಕ್ಕಿ ಚಕ್ಕೆ ಲವಂಗ ಮತ್ತೆ ಶುಂಠಿ ಎಲ್ಲ ಹಾಕಿ ಬೇಯಿಸ್ಕೊತೀನಿ. ಎಲ್ಲ ಟೀ ಬೆಂದ್ಮೇಲೆ ಹಾಕ್ತೀನಿ. ಬಟ್ ಇವತ್ತು ಹೊಸ ಟ್ರೈ ಮಾಡಿದೆ. ಫಸ್ಟ್ ನೀರಿಗೆ ಸಕ್ಕರೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಸಕ್ಕರೆ ಹಾಕ್ಬಿಟ್ಟು ಆ ಶುಗರ್ನ ಕಾರ್ಮಲೈಸ್ ಮಾಡಿ ಅದಾದ್ಮೇಲೆ ಅದಕ್ಕೆ ಟೀ ಪುಡಿನ ನೀಟಾಗಿ ಎಲ್ಲ ಬೇಯಿಸಿ ನೀರು ಹಾಕಿ ಮಿಕ್ಕಿದೆಲ್ಲ ಸ್ಟೆಪ್ಸ್ ಮಾಡಿದೆ. ಸೊ ಬೈಕೊಂಬೇಡಿ ಆಯ್ತಾ? ಚೆನ್ನಾಗಿದ್ರೆ ಬೈಕೋತಿಲ್ಲ, ಬೈಕೊಂಬಾರ್ದು. ಇಲ್ಲ ಬೈಕೋಬೇಕು. ನಾನು ಟೀನೇ ಕೊಡೋಲ್ಲ ಬೈಕೊಳಕ್ಕೆ. ನೋಡಿ ನೋಡಿ ಎಂತ ಎಂತ ಹೋಸ್ಟ್ ಗೆಸ್ಟ್ನ ಕರ್ಬಿಟ್ಟು ಟೀನೇ ಕೊಡಲ್ಲ ಅಂತಿದ್ದಾರೆ, ಚೆನ್ನಾಗಿಲ್ಲ ಅಂತೇಳಿ. ಒಂದು ಜೆನ್ಯೂನ್ ರಿವ್ಯೂ ಕೊಡೋಣ ಅಂದರೆ ನೋಡಿ ಹಿಂಗೆ ಜನರೇ ಹಿಂಗೆ. 1 week later. ಏನು ಅಡುಗೆ ಮಾಡ್ತಿದ್ದೀರಾ? ನಾವು ಆಲೂ ಫ್ರೈ. ಅದೇನಿದ್ರು ಏನಾಗಲ್ಲ, ಬೇಡಮ್ಮ ಜಾಸ್ತಿ ರಟ್ಟುತ್ತೆ. ಸಾಕು ಸುಮ್ಮನೆ. ಮಾಸ್ಟರ್ ಶೆಫ್ ನಿಶ್ಚಿತ ಇಮ್ಯಾನ್ಯುಯಲ್ ಮಾಡಿ ಬಂದು ತಿನ್ನಿ. ಸಾರಿ, ನಾವು ಮಾಡ್ತಾ ಇದೀವಿ, ನೀವು ಬಂದು ತಿನ್ನಿ. ಅಡ್ರೆಸ್ ಕೊಡು. ಅಡ್ರೆಸ್ಸು ಇಲ್ಲ, ನಾವೇ ತಿಂದು ನಾವೇ ಹೇಳ್ತೀವಿ. ಕೋಕೋನಟ್ ಕಟ್ ಮಾಡ್ತಿದ್ದಾರೆ ನಮ್ಮ ಫೇಮಸ್ ಹೇಮಾ ಎನ್.ಜೆ. ಅವ್ರನ್ನ ತೋರಿಸಿದ್ರೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತೆ. ಸೊ ನನಗೆ ವ್ಯೂಸ್ ಕಮ್ಮಿ ಇರೋದ್ರಿಂದ ಜಾಸ್ತಿ ತೋರಿಸೋಣ ಅಂತ. ಇದು ಕಟ್ ಮಾಡಿ ರುಬ್ಬೇಕಾ? ಇದೇನು ಹಾಕಿರೋದು? ಇದು ರುಬ್ಬೇಕಾ? ನಾನೇನು ಮಾಡ್ತಿಲ್ಲ, ಅವರಿಬ್ರು ಅಡುಗೆ ಮಾಡ್ತಾರೆ, ನಾನು ಬರೀ ತಿನ್ನಕ್ಕೆ ಬಂದಿದ್ದೇನೆ ಅಷ್ಟೇ. ಹಾಯ್, ನಿಶ್ಚಿತ ಇಮ್ಯಾನ್ಯುಯಲ್ ಮಾಸ್ಟರ್ ಶೆಫ್ ತಂಬುಳಿ ಮಾಡ್ತಿದಾರಂತೆ. ನೋಡೋಣ ಹೆಂಗೆ ಬರುತ್ತೆ ಅಂತ. ಸ್ಯಾಟಿಸ್ಫೈಯಿಂಗ್ ಮೀಲ್ ಇಸ್ ರೆಡಿ. ಅನ್ನ, ಸಾರು, ಆಲೂಗಡ್ಡೆ ಪಲ್ಯ, ಸೌತೆಕಾಯಿ ತಂಬುಳಿ ರೆಡಿ. ಬನ್ನಿ ತಿನ್ನಿ, ಮಜಾ ಮಾಡಿ. ಇವಳೊಂದು ಡಿಸ್ಟರ್ಬೆನ್ಸು. ಬನ್ನಿ ತಿನ್ನಿ, ಮಜಾ ಮಾಡಿ. ನಾವು ಫಸ್ಟ್ ಟೈಮ್ ನಿಶ್ಚುಕ್ ಕೈಯಲ್ಲಿ ಅಡುಗೆ ಮಾಡುವಂಥ ಫುಡ್ಡು ತಿಂತಾ ಇದ್ದೀವಿ. ಮಾಸ್ಟರ್ ಶೆಫ್ ನಿಶ್ಚಿತ ಮಾಡಿರೋದು ಏನಿದು? ಪೊಟ್ಯಾಟೊ ಫ್ರೈ, ತಂಬುಳಿ, ರೈಸು, ಸಾಂಬಾರ್. ನಿಮ್ಗೆ ಹೆಂಗೆ ಅನಿಸ್ತಿದೆ ನಿಮ್ಮ ಊಟ ತಿಂದು? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆಯಾ? ನಿಮ್ಗೆ ಹೆಂಗೆ ಅನಿಸ್ತಿದೆ ಲಿಸ್ಟ್ ಮಾಡಿರೋದು ಫಸ್ಟ್ ಟೈಮ್ಗೆ? ಫಸ್ಟ್ ಟೈಮ್ ಏನಿಲ್ಲ, ನೀನ್ ತಿನ್ನಲ್ಲ, ನಾವು ನಾನ್ ವೆಜ್ ತಿಂತೀವಿ. ಹೆಂಗೆ ಅನಿಸ್ತಿದೆ? ಸೂಪರ್. ನೀನು ಹೆಂಗೆ ಅನಿಸ್ತಿದೆ ಅಮ್ಮ? ಫೋನ್ ಪೇ ಹಲೋ ಎವ್ರಿವನ್. ಸೊ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಎಲ್ಲ ಊಟ ಮಾಡ್ಕೊಂಡೆಲ್ಲ ಬಂದೆ. ಏನು ಕೆಲಸ ಏನು ಮಾಡಿಲ್ಲ, ಬರೀ ಊಟ ಮಾಡ್ಕೊಂಡ್ಬಂದೆ. ಆಲ್ರೆಡಿ ವ್ಲಾಗಲ್ಲಿ ನೋಡಿರ್ತೀರ. ಸೊ ಇವತ್ತು ನನ್ನ ಇನ್ನೊಂದು ಫ್ರೆಂಡ್ ಅವರ ಅಕ್ಕಂದು ರಿಸೆಪ್ಷನ್ ಇದೆ. ಸೊ ಅದಕ್ಕೆ ನಾನು ಈ ಥರ ರೆಡಿ ಆಗಿದ್ದೀನಿ. ಸೊ ಡೂ ಲೆಟ್ ಮಿ ನೋ ಹೌ ಡು ಯು ಲೈಕ್ ಮೈ ಫಿಟ್ ಚೆಕ್ ಟುಡೇ. ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್ ಟುಡೇ. ನಮ್ಮ ಅಮ್ಮನೂ ಬರ್ತಿದೆ ನನ್ನ ಜೊತೆ ಅಲ್ಲಿಗೆ. ಹಾಯ್ ಹಾಯ್ ಅಂತೆ. ದಿಸ್ ಇಸ್ ಹೌ ಶಿ ಈಸ್ ಲುಕಿಂಗ್. ಅವ್ರು ಸಾರಿ ಹಾಕ್ಕೊಂಡಿದ್ದು, ನಾನು ಸಾರಿ ಎಲ್ಲ ಹಾಕ್ಕೊಂಡಿಲ್ಲ, ಪೇಷನ್ಸ್ ಇಲ್ಲ ಅಂತ. ಸೊ ನಾನು ಶರಾರ ಹಾಕ್ಕೊಂಡಿದ್ದೀನಿ. ಬಾಯ್. ಮದುವೆ ಮುಗಿಸ್ಕೊಂಡು ಬಂದ್ವಿ. ಹೆಂಗೆ ಅನ್ನಿಸ್ತಿದೆ? ಚೆನ್ನಾಗಿದೆ. ಮದುವೆ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಡೆಕೋರೇಷನ್ ಎಲ್ಲ ಫುಲ್ ಫ್ಲೆಜ್. ಈವನ್ ರಿಸೆಪ್ಷನ್ ಊಟನೂ ಚೆನ್ನಾಗಿದೆ. ಚೆನ್ನಾಗಿತ್ತಂದರೆ ನಾವು ಮಿನಿಮಮ್ ತಿನ್ನೋದ್ರಿಂದ ನಮಗೆ ಅಷ್ಟು ತಿನ್ನೋದ್ರಲ್ಲೇ ತುಂಬ ಚೆನ್ನಾಗಿತ್ತು. ಫುಲ್ ಫ್ಲೆಜ್ ತಿನ್ನೋರಿಗೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ರಾತ್ರಿ ರೈಸ್ ಎಲ್ಲ ತಿನ್ನೋಲ್ಲ. ನನಗೆ ಅಡ್ವಾಂಟೇಜ್ ಏನಾಯ್ತು ಅಂದರೆ ನನ್ನ ಪ್ಯೂ ಫ್ರೆಂಡ್ಸು ಡಿಗ್ರಿ ಫ್ರೆಂಡ್ಸ್ನ ಮೀಟ್ ಮಾಡೋ ಆಪರ್ಚುನಿಟಿ ಸಿಕ್ತು. ಹೆಲೋ ಎವ್ರಿ ಒನ್. ಸೊ ನಾನು ಆ್ಯಕ್ಚುಲಿ ಎಂಡಿಂಗು ವ್ಲಾಗಲ್ಲಿ ಕೊಟ್ಟಿದ್ದೆ, ಎಡಿಟ್ ಎಲ್ಲ ನೀಟಾಗಿ ಮಾಡಿದೆ. ಏನೋ ಗೊತ್ತಿಲ್ಲ, ಏನಾಯಿತೋ ಗೊತ್ತಿಲ್ಲ. ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಐ ಚೆಕ್ 3 to 4 times, ಓಕೆನಾ? ಅದರಲ್ಲೂ ಇತ್ತು. ಅಪ್ಲೋಡ್ ಮಾಡಿದ್ಮೇಲೆ ಅದು ಏನಾಯಿತೋ ಗೊತ್ತಿಲ್ಲ, ಎಂಡಿಂಗೇ ಇಲ್ಲ ಅದರಲ್ಲಿ.
ಸೊ ಅಗೇನ್ ಐ ಆಮ್ ಡೂಯಿಂಗ್ ದಿಸ್ ಎಂಡಿಂಗ್. ಅದನ್ನು ವ್ಲಾಗ್ನ ತಿರ್ಗಾ ಡಿಲೀಟ್ ಮಾಡಿ ತಿರ್ಗಾ ಎಂಡಿಂಗ್ ಕೊಡ್ತಾ ಇದ್ದೀನಿ ಇವಾಗ. ಏನು ಹೇಳಬೇಕು, ಏನು ಹೇಳಿದ್ದೆ ಅಂತಲೂ ನನಗೆ ಗೊತ್ತಿಲ್ಲ. ಹಾಂ, ಐ ರಿಮೆಂಬರ್. ಸೊ ನಾನು ಒಂದೇ ದಿವಸದಲ್ಲಿ ಯಾವತ್ತು 4 ವ್ಲಾಗ್ಸ್ ಏನೋ ಎಡಿಟ್ ಮಾಡಿದೆ. ಒಂದೇ ದಿವಸದಲ್ಲಿ ಮಾಡಬೇಕು ಅಂತೇನೋ ಹಠ ಬಂತು, ಮಾಡಿಬಿಟ್ಟೆ. ಸೊ ಅದನ್ನೇ ಹೇಳಿದ್ದೆ ಐ ಥಿಂಕ್ ಪ್ರಾಬಬ್ಲಿ ವ್ಲಾಗಲ್ಲಿ. ಎನಿವೇ, ಐ ವಾಂಟ್ ಡ್ರ್ಯಾಗ್ ಅ ಲಾಟ್ ಆಫ್ ಥಿಂಗ್ಸ್, ಬಟ್ ಯಾ, ವೇಟ್ ಫಾರ್ ಮೈ ಅಪ್ಕಮಿಂಗ್ ವ್ಲಾಗ್ಸ್. ಇನ್ನು ಇಂಟ್ರೆಸ್ಟಿಂಗ್ ವ್ಲಾಗ್ಸ್ಗಳು are coming up, so wait and watch. If you have liked this vlog, if you have liked today's video, do like, share and subscribe to my channel. This is your ambivert girl Sadhvi signing off. Bye bye.